ನಮಸ್ಕಾರ ಗೆಳೆಯರೇ, ಪಾಠಶಾಲೆ ಯೂಟ್ಯೂಬ್ ಚಾನಲ್‌ಗೆ ಸ್ವಾಗತ, ಸುಸ್ವಾಗತ. ಈ ದಿನ ನಾವು ನಿಮ್ಮ ಚಿಕ್ಕಮಗಳೂರು, ಕೊಡಗು, ಮಂಡ್ಯ ಡಿಸಿಸಿ ಬ್ಯಾಂಕ್ ಸಂಬಂಧಪಟ್ಟಂತೆ FD/SD ಕಾಲಾಗಿದೆಯಲ್ಲ, ಅದಕ್ಕೆ ಸಂಬಂಧಪಟ್ಟಂಗೆ ನೋಡ್ತಾ ಹೋಗೋಣ. ಪ್ರೆಸೆಂಟ್ಲಿ ಚಿತ್ರದುರ್ಗ SDA ಕ್ವೆಶ್ಚನ್ ಪೇಪರ್ ಡೀಟೇಲ್ ಅನಾಲಿಸಿಸ್ ನೋಡ್ತಾ ಬರೋಣ. ಚಿತ್ರದುರ್ಗದ್ದು ಡೀಟೇಲ್ ಅನಾಲಿಸಿಸ್ ನೋಡ್ತಾ ಬರೋಣ. ಕ್ವೆಶ್ಚನ್ ಪೇಪರ್ ಸಾಲ್ವ್ ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ. ಎಲ್ಲ ಚೆನ್ನಾಗಿ ನೋಟ್ಸ್ ಮಾಡಿ ಇಟ್ಕೊಳ್ಳಿ ಅಂತ ಹೇಳ್ತಾ ಒಳಗಡೆ ಎಂಟರ್ ಆಗೋಣ. ಯಾರಿಗಾರ PDF ಮೆಟೀರಿಯಲ್ ಅವಶ್ಯಕತೆ ಇದೆ ಈ ನಂಬರ್ ಕಾಂಟ್ಯಾಕ್ಟ್ ಮಾಡಿ. ಪಕ್ಕಾ ಅಥೆಂಟಿಕೇಟೆಡ್ ಮೆಟೀರಿಯಲ್ ಇದೆ, ಪಕ್ಕಾ ಮೆಟೀರಿಯಲ್ ಇದೆ. ನಿಮ್ಮ DCC ಬ್ಯಾಂಕ್ ಸಂಬಂಧಪಟ್ಟಂಗೆ ಯುಟಿಲೈಸ್ ಮಾಡ್ಕೊಳ್ಳಿ. ತುಂಬಾ ಜನ ಹುಡುಗರು ಓದ್ತಾ ಇದ್ರೆ, ಯಾರಿಗೆ ಅವಶ್ಯಕತೆ ಇದೆ, ಯಾರು ಸೀರಿಯಸ್ ಕ್ಯಾಂಡಿಡೇಟ್ಸ್ ಇದ್ರೆ ತಗೊಂಡು ಓದ್ಕೊಳ್ಳಿ ಅಂತ ಹೇಳ್ತಾ ಒಳಗಡೆ ಎಂಟರ್ ಆಗೋಣ. ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಆಗಿ, ವಿಡಿಯೋನ ಮ್ಯಾಕ್ಸಿಮಮ್ ನಂಬರ್ ಪೀಪಲ್ ಶೇರ್ ಮಾಡಿ, ಎಲ್ಲರಿಗೂ ಅನುಕೂಲ ಆಗಲಿ. ನೋಡ್ತಾ ಹೋಗೋಣ. ಕನ್ನಡ ನಿಜ ಶರಣ ಅಂಬಿಗೆ ಚೌಡಯ್ಯನ ಅಂಕಿತ ನಾಮ ಏನಪ್ಪಾ ಅಂದ್ರೆ ಅಂಬಿಗರ ಚೌಡಯ್ಯ ಅಂತ. ಅಂಬಿಗರ ಚೌಡಯ್ಯನ ಸ್ವಲ್ಪ ಡೀಟೇಲ್ಸ್ ನೋಡ್ತಾ ಹೋಗೋಣ. ಎಲ್ಲಿದ್ರು? 12ನೇ ಶತಮಾನದಲ್ಲಿದ್ರು. ವೃತ್ತಿ ಏನು? ಅಂಬಿಗ ವೃತ್ತಿಯಾಗಿತ್ತು. ಹಂಗೆ ಬಂದ್ರೆ ಕಾವ್ಯನಾಮ ಅಂಬಿಗರ ಚೌಡಯ್ಯ ಇದೆ ನೋಡಿ. ಕಾವ್ಯನಾಮ ಅಂಬಿಗರ ಚೌಡಯ್ಯ. ಇದಿಷ್ಟು ಓದ್ಕೊಳ್ಳಿ. ವಿಡಿಯೋ ಲೆಂತಿ ಆಗುತ್ತೆ ಅಂತ ಸ್ಕಿಪ್ ಮಾಡ್ತಾ ಇದ್ದೀನಿ ಅಷ್ಟೇನೆ. ಇಂಪಾರ್ಟೆಂಟ್ ಇದು ಭಾರಿ ಇಂಪಾರ್ಟೆಂಟ್. ಇದು ಎನಿ ಟೈಮ್ ಕೇಳ್ತಾ ಇರ್ತಾರೆ. ಬಡತನಕ್ಕೆ ಉಂಬುವ ಚಿಂತೆ, ಉಂಡರೆ ಉಡುವ ಚಿಂತೆ, ಉಡಲಾದ್ರೆ ಇಡುವ ಚಿಂತೆ, ಇಡಲಾದ್ರೆ ಹಿಂಡಿದ ಚಿಂತೆ, ಹಿಂಡಿಲಾದ್ರೆ ಮಕ್ಕಳ ಚಿಂತೆ, ಮಕ್ಕಳಾದ್ರೆ ಬದುಕುವ ಚಿಂತೆ, ಬದುಕಾದ್ರೆ ಕೇಡಿನ ಚಿಂತೆ, ಕೇಡಾದ್ರೆ ಮರಣದ ಚಿಂತೆ. ವೆರಿ ವೆರಿ ಇಂಪಾರ್ಟೆಂಟ್. ಈಗ ಈ ಸ್ಟ್ಯಾಂಜ ಕೊಟ್ಬಿಟ್ಟು ಯಾರ್ದು ಅಂತ ಕೇಳ್ತಾ ಇರ್ತಾರೆ. ವೆರಿ ವೆರಿ ಇಂಪಾರ್ಟೆಂಟ್. ನೆಕ್ಸ್ಟ್ ನೋಡ್ತಾ ಹೋಗೋಣ. ಅಂಗದಂತೆ ಲಿಂಗ, ಲಿಂಗದಂತೆ ಅಂಗವಾದ ಬಳಿಕ. ಇದು ವಚನದ ಸಾಲು ಸಿದ್ದರಾಮ ಸಿದ್ದರಾಮೇಶ್ವರ ಅಂತ ಅವ್ರ ಹೆಸರು, ಸಿದ್ದರಾಮ ಅಂತ. ಅಂಗದಂತೆ ಲಿಂಗ, ಲಿಂಗದಂತೆ ಅಂಗವಾದ ಬಳಿಕ. ಅಂಗದಂತೆ ಲಿಂಗೈಕ್ಯ, ಲಿಂಗದಂತೆ ಅಂಗೈಕ್ಯ. ಸೊ ಈ ಸ್ಟ್ಯಾಂಜ ಫುಲ್ ಓದ್ಕೊಂಡಿರ್ರಿ. ಈ ಸ್ಟ್ಯಾಂಜ ಫುಲ್ಲು. ವಿಡಿಯೋ ತುಂಬಾ ಲೆಂತಿ ಆಗುತ್ತೆ ಅಂತೇಳಿ ಹೇಳ್ತಾ ಇದ್ದೀನಿ, ಸ್ಕಿಪ್ ಮಾಡ್ತಾ ಇದ್ದೀನಿ ಅಷ್ಟೇ, ಓದಿಲ್ಲ ಅಷ್ಟೇನೆ. ಇದು ಓದ್ಕೊಳ್ಳಿ. ವೆರಿ 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 ಇಂಪಾರ್ಟೆಂಟ್, ತುಂಬಾ ಇಂಪಾರ್ಟೆಂಟ್ ಇದು. ಈ ಸ್ಟ್ಯಾಂಜ ಬಾಹೆಟ್ ಮಾಡ್ಕೊಳ್ಳಿ. ಯಾರು ಬರ್ದಿರೋದು ಅಂದ್ರೆ ಸಿದ್ದರಾಮ. ನೆಕ್ಸ್ಟ್, ಕೀರ್ತನ ಪರಂಪರೆಯಲ್ಲಿ ಮೊದಲನೆಯವರು ನರಹರಿದಾಸರು. ಮೊದಲನೆಯವರು ಯಾರಪ್ಪ ಅಂದ್ರೆ ನರಹರಿದಾಸರು. ಕೀರ್ತನ ಸಾಹಿತ್ಯದ ಪ್ರಾರಂಭಿಕರಲ್ಲಿ ಇವರು ಒಬ್ಬರಿಂದ ಇಲ್ಲೇ ಇದೆ ನೋಡ್ರಿ. ಇವರೇ ಫಸ್ಟ್ ನರಹರಿ ತೀರ್ಥರು. ಫಸ್ಟ್ ಇವರು ಗೋದಾವರಿ ನದಿ ಗಂಜಾಂ ಜಿಲ್ಲೆಯ ಬೇಕಾರೋಲು ಎಂಬಲ್ಲಿ ಜನಿಸ್ತಾರೆ. ಪೂರ್ವಾಶ್ರಮದ ಹೆಸರು ಸ್ವಾಮಿಶಾಸ್ತ್ರಿ ಅಂತ, ಶ್ಯಾಮಶಾಸ್ತ್ರಿ ಅಂತ 2 ಹೆಸರು ಇರ್ತವೆ. ಸಂಸ್ಕೃತದಲ್ಲಿ ಉತ್ತಮ ಪಂಡಿತರಾಗಿದ್ದಂತ ಇವರು ಕನ್ನಡ ಕೀರ್ತನೆಗಳನ್ನು ರಚಿಸಿ ತೀರ್ಥಯಾತ್ರೆ ಮಾಡುತ್ತಾ ದ್ವೈತ ಮತವನ್ನು ಪ್ರಚಾರ ಮಾಡ್ತಿರ್ತಾರೆ. ಮತ್ತೆ ಇವರು ಅನೇಕ ಕೃತಿಗಳನ್ನು ರಚಿಸಿದ್ದಾರೆ ಅಂತಕ್ಕಂಥ ಒಂದು ಇದಿದ್ರು ಸಹ 2 ಮಾತ್ರ ಉಪಲಬ್ಧ ಇದಾವೆ. ಯಾವ್ಯಾವಪ್ಪ ಅಂದ್ರೆ, ಮೊಟ್ಟ ಮೊದಲ ಹರಿದಾಸ ಕೀರ್ತನೆ ಎಂದು ಪ್ರಖ್ಯಾತವಾಗಿರ್ತಕ್ಕಂಥದ್ದು ಎಂತು ಮರಳಾದೆ ನಾನೆಂತು ಮರಳಾದೆ. ಎರಡನೆಯದು ಹರಿಯೇ ಇದು ಸರಿಯೇ, ಚರಣ ಸೇವಕರಲ್ಲಿ ಕರುಣ ಬಾರದೇಕೆ. ಇವರ ಕೀರ್ತನೆಗಳ ಅಂಕಿತ ನಾಮ ರಘುಪತಿ ಅಂತ. ರಘುಕುಲ ತಿಲಕ ಅಂತ. ರಘುಪತಿ ಅಂತ ಯೂಸ್ ಮಾಡ್ತಾ ಇರ್ತಾರೆ. ರಘುಪತಿ ಅಂತ ನರಹರಿ ತೀರ್ಥರು ರಘುಪತಿ ಅಂತ. ವೆರಿ ವೆರಿ ಇಂಪಾರ್ಟೆಂಟ್ ಇದು. ನೆಕ್ಸ್ಟ್ ಇದೇ ನೋಡಿ, ಪುಣ್ಯಸ್ರವ ಎಲ್ಲಿ ಅಂತ ಹುಡುಕ್ತಾ ಇದ್ರಲ್ಲ, ಚಂಪು ಗದ್ಯ ಕೃತಿ ಇಲ್ಲಿದೆ ನೋಡಿ. ನಾಗರಾಜ ಕವಿ ಬರ್ತಿರ್ತಕ್ಕಂಥದ್ದು ಇದೇ ನೋಡಿ. ಚಂಪು ಕಾವ್ಯಗಳ ಲಿಸ್ಟ್ ಇಲ್ಲಿದೆ. ಇದನ್ನ ಬರ್ದಿಟ್ಕೊಳ್ಳಿ. ಒಂದು ಡೆಫಿನೆಟ್ ಆಗಿ ಕೇಳ್ತಾರೆ. ಇದೇ ನೋಡಿ ಪುಣ್ಯಸ್ರವ. ಅರ್ಥ ಆಗ್ತಿದ್ಯಾ? ಪಂಪುಂದ್ ಯಾವ್ದ್ಯಾವ್ದು ಚಂಪು ಕಾವ್ಯಗಳು, ರನ್ನಂದ್ ಯಾವ್ದ್ಯಾವ್ದು ಪಂಪುಂದ್ ಆದಿಪುರಾಣ, ವಿಕ್ರಮಾರ್ಜುನ ವಿಜಯಮು, ರನ್ನಂದು ಗದಾಯುದ್ಧ, ಅಜಿತ ಪುರಾಣ ತಿಲಕ, ಮತ್ತೆ ಪೊನ್ನೊಂದು ಶಾಂತಿ ಪುರಾಣ, ನಾಗವರ್ಮಂದು ಕರ್ನಾಟಕ ಕಾದಂಬರಿ, ದುರ್ಗಸಿಂಹಂದು ಪಂಚತಂತ್ರ, ಎರಡನೇ ನಾಗವರ್ಮಂದು ವರ್ಧಮಾನ ಪುರಾಣ, ಶಾಂತಿನಾಥನ ಸುಕುಮಾರ ಚರಿತ್ರೆ, ನಾಗಚಂದ್ರನ ಮಲ್ಲಿನಾಥ ಪುರಾಣ ಮತ್ತು ರಾಮಚಂದ್ರ ಚರಿತ ಪುರಾಣ ಎರಡೂನು. ಇನ್ನು ಬ್ರಹ್ಮಶಿವಂದು ಸಮಯ ಪ್ರಜ್ಞೆ, ನಯನಸೇನಂದು ಧರ್ಮಾಮೃತ, ಕರ್ಣಪ್ಪ ಎಂದು ಹರಿವಂಶ ಪುರಾಣ, ನೇಮಿಚಂದ್ರದು ನೇಮಿನಾಥ ಪುರಾಣ, ರುದ್ರಪಟ್ಟಂದು ಜಗನ್ನಾಥ ವಿಜಯ, ಅಗ್ಗಳಂದು ಚಂದ್ರಪ್ರಭಾ ಪುರಾಣ, ಹರಿಹರಂದು ಗಿರಿಜಾ ಕಲ್ಯಾಣ. ಸೊ ಇದೇ ತರ ಸೋನ್ ಹಿಂಗೆ ಬಂದ್ರೆ ನಾಗರಾಜ ಕವಿದು ಪುಣ್ಯಸ್ರವ ಬರುತ್ತೆ. ಅರ್ಥ ಆಗ್ತಾ ಇದೆಯಾ? ಇದನ್ನ ಬಹೆಟ್ ಮಾಡಿ ಇಟ್ಕೊಳ್ಳಿ, ಇಲ್ಲ ಬರ್ದಿಟ್ಕೊಂಡ್ರು ಆಗುತ್ತೆ, ಕೇಳಿಸ್ಕೊಂಡ್ರು ಆಗುತ್ತೆ. ಇಲ್ಲ ಒಂದ್ಸತಿ ನೋಡ್ಕೊಂಡು ಒಂದು ಶೀಟಲ್ಲಿ ನೀಟಾಗಿ ಪ್ರಾಕ್ಟೀಸ್ ಮಾಡಿ ಇಟ್ಕೊಂಡ್ರೆ ಇಂಪಾರ್ಟೆಂಟ್ ಆಗುತ್ತೆ. ಬರ್ದಿಟ್ಕೊಳ್ಳಿ. ಇದೊಂದು ಚಂಪು ಕಾವ್ಯಗಳ ಲಿಸ್ಟ್ ಇದು. ಇನ್ನ ಶಬ್ದಾರ್ಥ ಸಹಿತಂ ಕಾವ್ಯಂ ಲಕ್ಷಣ ಯಾರ್ದಪ್ಪ ಅಂದ್ರೆ ಭಾಮಹಂದು. ಹೆಂಗಪ್ಪ ಅಂದ್ರೆ ಇದೇ ನೋಡಿ. ಭಾಮಹ 5ರಿಂದ 6ನೇ ಶತಮಾನದಲ್ಲಿದ್ದವನು. ಭಾಮಹನು ಪ್ರಮುಖ ಅಲಂಕಾರಕನಾಗಿದ್ದು ಇವನ ಕೃತಿ ಕಾವ್ಯ ಅಲಂಕಾರ. 6 ಅಧ್ಯಾಯಗಳಿದೆ. ಕಾವ್ಯ ಅಲಂಕಾರ ಬರ್ದಿರೋನು ಯಾರು? ಭಾಮಹ. ನೆಕ್ಸ್ಟ್, ಮೀಮಾಂಸೆಯನ್ನ ವ್ಯವಸ್ಥಿತವಾಗಿ ವಿವೇಚಿಸುವ ಮೊಟ್ಟ ಮೊದಲ ಕೃತಿ ಇದಾಗಿರುತ್ತೆ ಕಾವ್ಯ ಅಲಂಕಾರ. ಇನ್ನು ಈ ಕೃತಿಗೆ ಭಾಮ ಅಲಂಕಾರ ಅಂತಾನು ಹೆಸರಿದೆ. ಭಾಮ ಅಲಂಕಾರ ಅಂತಾನು ಕರೀತಾರೆ. ಇದು ಇಂಪಾರ್ಟೆಂಟ್, ಅದಕ್ಕೆ ಹೇಳ್ತಾ ಇದ್ದೀನಿ. ಇನ್ನ ಶಬ್ದಾರ್ಥ ಸಹಿತಂ ಕಾವ್ಯಂ ಎಂಬುದು ಭಾಮನ ಹೇಳಿರ್ತಕ್ಕಂಥ ವಾಕ್ಯ.
ಇದು ಹೇಳಿರ್ತಕ್ಕಂಥದ್ದು ಯಾರು ಅಂತ ಕೇಳಿದ್ರೆ ಶಬ್ದಾರ್ಥ ಸಹಿತಂ ಕಾವ್ಯಂ, ಇದು ಯಾರ್ದು ಅಂತ ಹೇಳಿದ್ರೆ ಭಾಮ ಅಂತ ಇಲ್ಲೇ ಇದೆ ನೋಡ್ರಿ, ಇಲ್ಲಿದೆ. ಸೊ ವೆರಿ ವೆರಿ ಇಂಪಾರ್ಟೆಂಟ್. ಶಬ್ದಾರ್ಥ ಸಹಿತಂ ಕಾವ್ಯಂ ಅಂತಕ್ಕಂಥದ್ದು ಭಾಮನು ಹೇಳ್ತಕ್ಕಂಥ ಕಾವ್ಯದ ಲಕ್ಷಣ. ವೆರಿ ವೆರಿ ಇಂಪಾರ್ಟೆಂಟ್, ವೆರಿ ವೆರಿ ಇಂಪಾರ್ಟೆಂಟ್. ನೆಕ್ಸ್ಟ್, ಮಮ್ಮಟನ ಕೃತಿ ಯಾವುದು ಅಂತ ಕೇಳಿದ್ರೆ ಮಮ್ಮಟನ ಕೃತಿ ಕಾವ್ಯ ಪ್ರಕಾಶ ಅಂತ. ಕಾವ್ಯ ಪ್ರಕಾಶ ಅಂತ ಇಲ್ಲಿದೆ ನೋಡಿ. ಮಮ್ಮಟ 1100ನೇ ಇಸ್ವಿನಲ್ಲಿ ಬದುಕಿದ್ದಂಥವ್ರು ಇವರು, 1100ನೇ ಇಸ್ವಿನಲ್ಲಿ ಇದ್ದಂಥವ್ರು. ಈತನ ಕಾವ್ಯ ಪ್ರಕಾಶವು ಅಲಂಕಾರ ಶಾಸ್ತ್ರದ ಪ್ರಸಿದ್ಧ ಕೃತಿಯಾಗಿದೆ. ಕಾವ್ಯ ಪ್ರಕಾಶ ಸಂಬಂಧಪಟ್ಟಿರೋದು ಅಲಂಕಾರ ಶಾಸ್ತ್ರಕ್ಕೆ. ಕಾವ್ಯ ಪ್ರಕಾಶ ಸಂಬಂಧಪಟ್ಟಿರ್ತಕ್ಕಂಥದ್ದು ಅಲಂಕಾರ ಶಾಸ್ತ್ರ. ಅಲಂಕಾರ ಶಾಸ್ತ್ರ ವೆರಿ ವೆರಿ ಇಂಪಾರ್ಟೆಂಟ್, ತುಂಬಾ ಇಂಪಾರ್ಟೆಂಟ್. ಇಲ್ಲೇ ಇದೆ ನೋಡ್ರಿ. ನೆಕ್ಸ್ಟ್, ಉತ್ತರ ದ್ರಾವಿಡ ಭಾಷೆ. ಉತ್ತರ ದ್ರಾವಿಡ ಭಾಷೆ ಮಾಲ್ತೋ. ಮಾಲ್ತೋ ಕಾಣಿಸ್ತಾ ಇದೆಯಾ? ಉತ್ತರ ದ್ರಾವಿಡ ಭಾಷೆ ಕುರುಕು ಮಾಲ್ತೋ ಬ್ರಾಹು ಇಹೋ ಬ್ರಾಹು ಇಹೋ ಮಾಲ್ತೋ ಕುರುಕ್ ಅಂತ ಜ್ಞಾಪಕ ಇಟ್ಕೊಳ್ರಿ. ಬ್ರಾಹು ಇಹೋ ಮಾಲ್ತೋ ಕುರುಕ್ ಒಂದು ರೈಮಿಂಗ್ ವರ್ಡ್ ತರ ಬರ್ತಾ ಇದೆ. ಬಾಯಟ್ ಮಾಡೋದಕ್ಕೆ ಅನುಕೂಲ ಆಗೋ ತರ ಇಟ್ಕೋಬೇಕು. ಸುಮ್ನೆ ಬಾಯಟ್ ಮಾಡಕ್ ಹೋಗ್ಬಾರ್ದು. ಬ್ರಾಹು ಇಹೋ ಮಾಲ್ತೋ ಕುರುಕ್ ಅಂದ್ರೆ ಮುಗೀತು. ಉತ್ತರ ದ್ರಾವಿಡ ಭಾಷೆಗಳು ಉತ್ತರಕ್ಕೆ ಸಂಬಂಧಪಟ್ಟಿದ್ದೆಲ್ಲ ಬ್ರಾಹು ಇಹೋ ಮಾಲ್ತೋ ಕುರುಕ್ ಅಂದ್ರೆ ಮುಗೀತು. ಮಧ್ಯ ದ್ರಾವಿಡದು ಕೇಳ್ಬೋದು. ಕುಯಿ, ಕುವಿ, ಪೆಂಗು, ಗದಬ, ಕುಲಾಬಿ, ಕೊಂಡ, ನಾಯ್ಕಿ, ಪರ್ಜಿ, ಕೋಯ, ಗೊಂಡಿ, ಮುಂಡ, ಗೈಕಿ, ಕಲರಿ, ಕಂದ್ರಾದ್ರೋಲಿ, ಕೊಕಡಿ, ಮಾಡಿಯ, ಕೂಬಿ, ತೆಲುಗು ಇವೆಲ್ಲ ಬರ್ತವೆ. ದಕ್ಷಿಣ ದ್ರಾವಿಡವು ತಮಿಳು, ಕನ್ನಡ, ತೆಲುಗು. ಕೂಬಿ ಅಂದ್ರೆ ತೆಲುಗಲ್ಲಿ ಒಂದು ಇದು ಸಂಬಂಧಪಟ್ಟಿರ್ತಕ್ಕಂಥದ್ದು. ಪ್ಯೂರ್ ಆಗಿ ಹೇಳ್ಬೇಕು ಅಂದ್ರೆ ತಮಿಳು, ಕನ್ನಡ, ತೆಲುಗು, ಮಲಯಾಳಮ್ಮು, ತೋದ, ಕೋತ, ಬಡಗ, ಇರುಳ, ತುಳು, ಕೊರಗ, ದ್ರಾವಿಡ ಇವೆಲ್ಲಾನು ಇವಿಷ್ಟು ದಕ್ಷಿಣ ದ್ರಾವಿಡ. ನಮ್ದು ಬರೋದು ದಕ್ಷಿಣ ದ್ರಾವಿಡ. ದಕ್ಷಿಣ ದ್ರಾವಿಡ, ದಕ್ಷಿಣ ದ್ರಾವಿಡ. ಕೂಬಿ ಒಂದು ಕೇಳಿದ್ರೆ ಮಾತ್ರ ಉತ್ತರ ದ್ರಾವಿಡ, ಮಧ್ಯ ದ್ರಾವಿಡಕ್ಕೆ ಹೋಗುತ್ತೆ. ಅರ್ಥ ಆಗ್ತಿದ್ಯಾ? ಕೊರಗ, ಕೊಡವ ಇವೆಲ್ಲನೂ ನಮಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು. ಜ್ಞಾಪಕಕ್ಕೆ ಇಟ್ಕೊಳ್ಳೋದು ಹೆಂಗಪ್ಪ ಅಂದ್ರೆ ದಕ್ಷಿಣ ಯಾವ್ಯಾವ ರಾಜ್ಯಗಳು ಬರ್ತದೆ? ತಮಿಳ್ನಾಡು ಬರ್ತದೆ, ಕರ್ನಾಟಕ ಬರ್ತದೆ, ಆಂಧ್ರ ಪ್ರದೇಶ ಬರುತ್ತೆ, ಕೇರಳ ಬರುತ್ತೆ. ಎಲ್ಲ ಭಾಷೆಗಳು ಹೇಳ್ತಾ ಇದೀನಿ. ತಮಿಳ್ನಾಡಲ್ಲಿ ತಮಿಳು ಭಾಷೆ, ಕರ್ನಾಟಕದಲ್ಲಿ ಕನ್ನಡ, ಆಂಧ್ರ ಪ್ರದೇಶದಲ್ಲಿ ತೆಲುಗು, ಕೇರಳದಲ್ಲಿ ಮಲಯಾಳಮು. ಇದಲ್ಲದೆ ಜ್ಞಾಪಕ ಈ ಬಡಗ ಬರ್ತಕ್ಕಂಥದ್ದು ನೀಲಗಿರಿ, ಬಡಗ, ಇರುಳು, ಕೊರಗ ಇವರೆಲ್ಲಾನು ಟ್ರೈಬ್ಸ್. ಈ ಟ್ರೈಬ್ಸ್ ಎಲ್ಲಾನು ಬರ್ತಕ್ಕಂಥದ್ದು ನೀಲಗಿರಿಸ್ ಇದೆಯಲ್ಲ ಆ ಪ್ರೈಸ್ ಅಲ್ಲಿ. ಈ ಮೂರು ಜ್ಞಾಪಕ ಇಟ್ಕೋಬೇಕು. ಫೇಮಸ್ ಕ್ವಶನ್ ಅದು. ಇನ್ನು ತುಳು ನಮ್ಮಲ್ಲಿ ಬರುತ್ತೆ, ಕೊಡವ ನಮ್ಮಲ್ಲಿ ಬರುತ್ತೆ. ತುಳು ನಮ್ಮಲ್ಲೇ, ಕೊಡವ ನಮ್ಮಲ್ಲೇನೆ. ತೋದ, ಕೋತ ಎರಡು ಜ್ಞಾಪಕ ಇಟ್ಕೊಂಡ್ರೆ ದಕ್ಷಿಣ ದ್ರಾವಿಡ ಭಾಷೆಗಳ ಕತೆ ಮುಗಿದೋಗುತ್ತೆ. ಇದು ಬ್ರಾಹು ಮಾರ್ತೋ ಕುರುಕ್ ಜ್ಞಾಪಕ ಇಟ್ಕೊಂಡ್ರೆ ಉತ್ತರ ದ್ರಾವಿಡ ಭಾಷೆ ಮುಗಿದೋಗುತ್ತೆ. ಇವೆರಡು ಬಿಟ್ಟು ಉಳಿದಿರ್ತಕ್ಕಂಥವೇ ಇವು ಅಷ್ಟೇ, ಇನ್ನೇನಿಲ್ಲ. ಸಿಂಪಲ್. ನೆಕ್ಸ್ಟ್, ಮಾರ್ಕ್ಸ್ವಾದಿ ವಿಮರ್ಶಕ ಯಾರಪ್ಪ ಅಂದ್ರೆ ಜಾನ್ ಲುಕಾಕ್ಸ್ ಅಂತ. ಜಾನ್ ಲುಕಾಕ್ಸ್ ಇಲ್ಲೇ ನೋಡ್ರಿ. ಲುಕಾಕ್ಸ್ ಆಲ್ಸೋ ಡೆವಲಪ್ಸ್ ದಿ ಮಾರ್ಕ್ಸಿಸ್ಟ್ ಥಿಯರಿ ಆಫ್ ಕ್ಲಾಸ್ ಕಾನ್ಸಿಯಸ್ನೆಸ್ ಅಂತ ಇದೆ. ಇಲ್ಲೇ ಕಾಣಿಸ್ತಾ ಇದೆಯಲ್ಲ ಇದು. ನೆಕ್ಸ್ಟ್ ತಾನು ತಾವು ಇದೆಲ್ಲ ಹೇಳಿದೀನಿ, ಸುಮಾರು ಸತಿ ರಿಪೀಟ್ ಆಗಿದೆ. ಸರ್ವನಾಮಗಳು, ಆತ್ಮಾರ್ಥಕ ಸರ್ವನಾಮಕ್ಕೆ ಇದು ಎಕ್ಸಾಂಪಲ್, ಐಡಿಯಲ್ ಎಕ್ಸಾಂಪಲ್. ಆತ್ಮಾರ್ಥಕ ಸರ್ವನಾಮಕ್ಕೆ ಇದೆ ನೋಡ್ರಿ. ಆತ್ಮಾರ್ಥಕ ಸರ್ವನಾಮಗಳು ತಾನು, ತನ್ನ, ತಾವು, ತನಗೆ, ತಮಗೆ ಇವೆಲ್ಲನೂ ಆತ್ಮಾರ್ಥಕ ಸರ್ವನಾಮಗಳಿಗೆ ಎಕ್ಸಾಂಪಲ್ಸ್. ಇನ್ನ ಶಿವಭೂತಿಯ ಕಥೆ ಎಲ್ಲರಿಗೂ ಗೊತ್ತಿರ್ತಕ್ಕಂಥ ಕಥೆನೇ ಇದು. 4ನೇ ಕ್ಲಾಸಲ್ಲಿ ನಾವು ಓದ್ಬೇಕಾದ್ರೆ ಇತ್ತು. 4th ಸ್ಟ್ಯಾಂಡರ್ಡ್ ಇತ್ತು. 4th ಸ್ಟ್ಯಾಂಡರ್ಡ್ ಅಲ್ಲಿ 6ನೇ ಚಾಪ್ಟರ್ ಇಲ್ಲ 7ನೇ ಚಾಪ್ಟರ್ ಇತ್ತು, ಶಿವಭೂತಿಯ ಕಥೆ ಅಂತ. ಪ್ರಾಣಿಗಳಿಗಿಂತ ಮನುಷ್ಯರಿಗಿಂತ ಪ್ರಾಣಿಗಳು ಬೆಸ್ಟ್ ಅಂತಕ್ಕಂಥ ಸ್ಟೋರಿ ಇದು. ಮನುಷ್ಯರನ್ನ ನಂಬಾರ್ದು. ಮನುಷ್ಯರಷ್ಟು ವಿಷಯ ಇನ್ನೆಲ್ಲೂ ಇಲ್ಲ. ಮನುಷ್ಯರು ನಂಬಿ ಹಾಳಾಗೋಗಿರೋರೇ ಜಾಸ್ತಿ ಜನ ಇರ್ತಕ್ಕಂಥದ್ದು. ಮನುಷ್ಯರ ಮಾತು ಕೇಳ್ಕೊಂಡೆ ಹಾಳಾಗೋಗಿರ್ತಕ್ಕಂಥದ್ದು. ಸೊ ಪ್ರಾಣಿಗಳು ಬೆಸ್ಟ್ ಅಂತ. ಈ ಬುಕ್ ಸಿಕ್ಕಿದ್ರೆ ಓದ್ರಿ. ಶಿವಭೂತಿಯ ಕಥೆ ಅಂತ ಇದೆ. ಇಲ್ಲ ಯೂಟ್ಯೂಬಲ್ಲಿ ಹೊಡೆದ್ರು ಬರುತ್ತೆ ಶಿವಭೂತಿಯ ಕಥೆ, ತುಂಬಾ ಚೆನ್ನಾಗಿದೆ. ಈಗ ಹುಡುಗರಿಗೆ ಮೋಸ್ಟ್ಲಿ ಟೆಕ್ಸ್ಟ್ ಚೇಂಜ್ ಆಗಿದೆ ಏನೋ ಗೊತ್ತಿಲ್ಲ. ಸ್ವಲ್ಪ ಹಳಬರಾದ್ರೆ 100% ಇದಿದೆ ಶಿವಭೂತಿ ಕಥೆ, ತುಂಬಾ ಚೆನ್ನಾಗಿದೆ, ಓದಿ. ಪಂಚತಂತ್ರ ಸಂಬಂಧಪಟ್ಟಿರ್ತಕ್ಕಂಥದ್ದು ಇದು. ನೆಕ್ಸ್ಟ್, ಸಂಸ್ಕೃತದ ಪಂಚತಂತ್ರ ಯಾರಪ್ಪ ಬರ್ದಿರೋದು ಅಂದ್ರೆ ವಿಷ್ಣು ಶರ್ಮಾ. ಇಲ್ಲಿದೆ ನೋಡ್ರಿ ಇಲ್ಲಿ. ವಿಷ್ಣು ಶರ್ಮರಿಗೆ ಕೀರ್ತಿ ಸಲ್ಲಿಸಿ. ವಿಷ್ಣು ಶರ್ಮಾ ಅಂತ. ನೆಕ್ಸ್ಟ್, ಸರ್ವಮಂಗಳ ಕೃತಿಯ ಕರ್ತೃ ಚದುರಂಗಾರವರು. ಚದುರಂಗ ಇವ್ರದ್ದು ಸುಬ್ರಹ್ಮಣ್ಯ ರಾಜ ಹರಿಸ್ಕಿರ್ತಕ್ಕಂಥ ಇದನ್ನೇ ಚದುರಂಗ ಅಂತ ಕರೀತಾ ಇರ್ತಾರೆ. ನೋಡ್ತಾ ಹೋಗೋಣ. ಇವರ ಕಾವ್ಯನಾಮ ಇದು. ಕಾವ್ಯನಾಮ ಚದುರಂಗ ಅಂತಕ್ಕಂಥದ್ದು ಕಾವ್ಯನಾಮ. ಆಕ್ಚುಯಲ್ ಹೆಸರು ಸುಬ್ರಹ್ಮಣ್ಯ ರಾಜ ಅರಸ್ ಅಂತ. ಇಲ್ಲೇ ನೋಡ್ರಿ, ಸರ್ವಮಂಗಳ ಇಲ್ಲೇ ಇದೆ ನೋಡ್ರಿ. ಶವದ ಮನೇನು ಇಂಪಾರ್ಟೆಂಟು. ಬಣ್ಣದ ಬೊಂಬೆ, 4 ಮಾಳ ಭೂಮಿ, ಮೀನಿನ ಹೆಜ್ಜೆ, ಇಣುಕು ನೋಟ, ಅಂಕ, ಆಮೇಲೆ ಸರ್ವಮಂಗಳ ವೆರಿ ವೆರಿ ಇಂಪಾರ್ಟೆಂಟ್. ಉಯ್ಯಾಲೆ ವೈಶಾಖ ಪಕ್ಕ ತೆಗಿತಾ ಇರ್ತಾರೆ. ನಾಟಕಗಳು ಇಲಿಯ ಬೋನು, ಕುಮಾರರಾಮ ಇಂಪಾರ್ಟೆಂಟ್. ಇವೆಲ್ಲ ಒಂದ್ಸತಿ ನೋಡ್ಕೊಳ್ರಿ. ಇನ್ಯಾವ್ದಾದ್ರು ಮಿಸ್ ಆಗಿದ್ರೆ ನೋಡ್ಕೊಳ್ರಿ. ನೆಕ್ಸ್ಟ್, ಗರುಡಗಂಬದ ದಾಸಯ್ಯ ಕತೆ ಕರ್ತೃ ಗೊರೂರು ರಾಮಸ್ವಾಮಿ ಅಯ್ಯಂಗಾರ್ ಅವರು. ಗೊರೂರು ರಾಮಸ್ವಾಮಿ ಅಯ್ಯಂಗಾರ್ ವೆರಿ ವೆರಿ ಇಂಪಾರ್ಟೆಂಟ್. ಇದೆಲ್ಲ ರಿಪೀಟ್ ಆಗಿದೆ, ಈಗಾಗಲೇ ಸುಮಾರು ಸಾರಿ ರಿಪೀಟ್ ಆಗಿದೆ, ಹೇಳಿದೀನಿ. ಇಲ್ಲಿದೆ ನೋಡ್ರಿ, ಗರುಡಗಂಬದ ದಾಸಯ್ಯ ಇವ್ರದೇನೆ. ನಮ್ಮ ಊರಿನ ರಸಿಕರು, ಹಳ್ಳಿಯ ಚಿತ್ರಗಳು, ಗೊರೂರು, ಹೇಮಾವತಿ, ಭೂತಯ್ಯನ ಮಗ ಇವು ಫಿಲಮ್ ಆಗಿದೆಯಲ್ಲ ಅದು.
ಇನ್ನು ಹಂಗೆ ಬಂದರೆ ಹೇಮಾವತಿ, ಪುನರ್ಜನ್ಮ, ಮೆರವಣಿಗೆ, ಊರ್ವಶಿ, ಹಾಗೆಯೇ ವಯ್ಯಾರಿ, ಶಿವರಾತ್ರಿ ಗೋಪುರದ ಬಾಗಿಲು, ಕಮ್ಮಾರ ವೀರ, ಭದ್ರಾಚಾರಿ, ಕನ್ಯಾಕುಮಾರಿ, ಇವೆಲ್ಲ ಇಂಪಾರ್ಟೆಂಟ್ ಕೃತಿಗಳು. ಒಂದ್ಸತಿ ನೋಡ್ಕೊಂಡಿರ್ರಿ ಅಷ್ಟೇ. ಒಂದ್ಸತಿ ನೋಡ್ಕೊಂಡ್ರೆ ಅಮೆರಿಕಾದಲ್ಲಿ ಗೊರೂರು ಕೃತಿಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಬಂದೈತೆ. ಇಂಪಾರ್ಟೆಂಟ್ ಇದು. ನೆಕ್ಸ್ಟ್ ಸ್ಟೇನ್ಲೆಸ್ ಸ್ಟೀಲ್ ಪಾತ್ರೆಗಳು ಪ್ರಬಂಧ. ಈ ಪ್ರಬಂಧ ಬರೆದಿರ್ತಕ್ಕಂಥವ್ರು ಸ್ಟೇನ್ಲೆಸ್ ಸ್ಟೀಲ್ ಪಾತ್ರೆಗಳು ವಸುಧೇಂದ್ರ ಅಂತ. ಇಲ್ಲೇ ಇದೆ ನೋಡ್ರಿ, ವಸುಧೇಂದ್ರ ಸ್ಟೇನ್ಲೆಸ್ ಸ್ಟೀಲ್ ಪಾತ್ರೆಗಳು ಬರೆದಿರ್ತಕ್ಕಂಥವ್ರು ವಸುಧೇಂದ್ರ. ಇಲ್ಲೇ ಇದೆ ನೋಡ್ರಿ, ಆಯ್ತಾ. ಲೆಸನ್ ICSE ನಲ್ಲಿ 9 ಮತ್ತು 10ನೇ ಕ್ಲಾಸಲ್ಲಿ ಇರ್ತಕ್ಕಂಥ ಟೆಕ್ಸ್ಟ್ ಇದು, ವಸುಧೇಂದ್ರ ಅಂತ. ನೆಕ್ಸ್ಟ್ ದುಷ್ಟರ ಸವಾಸ ಎಂಥದ್ದು? ಕೆಟ್ಟದ್ದು. ದುಷ್ಟರ ಸವಾಸ ಎಂಥದ್ದು? ಕೆಟ್ಟದ್ದು. ಸಿಂಪಲ್ ಕ್ವಶನ್, ಇದ್ರಲ್ಲಿ ಏನು ಯೋಚನೆ ಮಾಡೋವಂಥದ್ದು ಏನೂ ಇಲ್ಲ. ನೆಕ್ಸ್ಟ್ ಅತ್ತದರಿ ಇತ್ತ ಪುಲಿ, ಇದರಲ್ಲೂ ಅಷ್ಟೇನೆ. ಇಲ್ಲಿದೆ ನೋಡ್ರಿ, ಅತ್ತದರಿ ಇತ್ತ ಪುಲಿ. ಸಿಂಪಲ್ ಇದು, ಎಲ್ಲ ಹುಡುಗರು ಹೇಳ್ತಾರೆ, ಚಿಕ್ಕ ಹುಡುಗರಿಗೂ ಗೊತ್ತಿರುತ್ತೆ. ಅತ್ತದರಿ ಇತ್ತ ಪುಲಿ. ನೆಕ್ಸ್ಟ್ ಜಾನ್ ಗ್ಯಾರೆಟ್ ರಚಿಸಿದಂಥ ಕೃತಿ ಚಿಕ್ಕವರಿಗೆ ತಕ್ಕಂಥ ಪಾಠಗಳು. ಜಾನ್ ಗ್ಯಾರೆಟ್ ಚಿಕ್ಕವರಿಗೆ ತಕ್ಕಂಥ ಪಾಠಗಳು. ಬದುಕು ಸ್ವೀಕಾರಾರ್ಹ ಅಂತಕ್ಕಂಥದ್ದು ನವೋದಯಕ್ಕೆ ಸಂಬಂಧಪಟ್ಟಿರ್ತಕ್ಕಂಥದ್ದು. ಬದುಕು ಸ್ವೀಕಾರಾರ್ಹ ಹೇಗೆ ಬರುತ್ತೋ ಆಗ ತಗೋಬೇಕು ಅಂತಕ್ಕಂಥದ್ದು ನವೋದಯ, ಅದು ಈ ಸಾಹಿತ್ಯದ ಪ್ರಕಾರ ಸಂಬಂಧಪಟ್ಟಿರ್ತಕ್ಕಂಥದ್ದು. ಸೊ ಇಲ್ಲಿಗೆ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ವಿಡಿಯೋ ಮ್ಯಾಕ್ಸಿಮಮ್ ಲೆಂತ್ ಆಗುತ್ತೆ, ಸೊ ಅದಕ್ಕೆ ಶಾರ್ಟ್ ಮಾಡಿದ್ದೀನಿ. ಎಲ್ಲ ಇಂಪಾರ್ಟೆಂಟ್ ಕ್ವಶನ್ಸ್ ಎಲ್ಲ ಹಾಕಿದ್ದೀನಿ. ಚಿತ್ರದುರ್ಗದ್ದು ಕೇಳ್ತಾ ಇದ್ರಲ್ಲ, ಹಾಕಿದ್ದೀನಿ. ಸೊ ಯಾರೆಲ್ಲ ಚಾನಲ್ ಸಬ್ಸ್ಕ್ರೈಬ್ ಆಗಿರಿ, ವಿಡಿಯೋನ ಮ್ಯಾಕ್ಸಿಮಮ್ ನಂಬರ್ ಪೀಪಲ್ ಶೇರ್ ಮಾಡಿ. PDF ಮೆಟೀರಿಯಲ್ ಯಾರಿಗಾದ್ರೂ ಅವಶ್ಯಕತೆ ಇದ್ದರೆ ಮೆಸೇಜ್ ಮಾಡಿ ಅಂತ ಹೇಳ್ತಾ, ನಿಮ್ಮ ಜನರಲ್ ಸ್ಟಡೀಸ್ದು PDF ಮೆಟೀರಿಯಲ್ ರೆಡಿ ಆಗ್ತಾ ಇದೆ. ಕ್ಲಾಸಸ್ ಇರುತ್ತೆ, ಪ್ಲಸ್ ಮೆಟೀರಿಯಲು ರೆಡಿ ಆಗ್ತಾ ಇದೆ. ಮೆಟೀರಿಯಲ್ ಹಿಂದಿನ ವಿಡಿಯೋದಲ್ಲಿ ಹಾಕಿದ್ದೀನಿ. ಸೊ ಅದೇ ಥರ ಟೈಪ್ಡ್ ಕಾಪಿ ರೆಡಿ ಇದೆ. ಯಾರಿಗಾರು ಇಂಟ್ರೆಸ್ಟ್ ಇದ್ದರೆ ತೊಗೊಳ್ಳಿ ಅಂತ ಹೇಳ್ತಾ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ನಾಳೆ ಇನ್ನೊಂದು ವಿಡಿಯೋ ಜೊತೆ ಬರ್ತೀನಿ. ನಮಸ್ಕಾರ.